ನೋಡಿ, ಬಾಗಲಕೋಟೆಯಲ್ಲಿ ಆಸ್ಪತ್ರೆಯಲ್ಲಿ ಹೆರಿಗೆ ಆದ ಮೇಲೆ ಮಗು ಬಿಟ್ಟು ತಾಯಿ ನಾಪತ್ತೆ ಆಗ್ಬಿಡ್ತಾರೆ. ಎಲ್ಲಿ ಹೋಗ್ತಾರೆ ಗೊತ್ತಾಗೋದಿಲ್ಲ. ಇದಾಗಿರೋದು ಬಾಗಲಕೋಟೆಗ ಖಾಸಗಿ ಆಸ್ಪತ್ರೆಯಲ್ಲಿ. ಹೆರಿಗೆ ಆದ್ಮೇಲೆ ಮಗುನ ಅಲ್ಲೇ ಬಿಟ್ಬಿಟ್ಟು ತಾಯಿ ಮಾತ್ರ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಎಸ್ಕೇಪ್ ಆಗಿದ್ದಾರೋ ಅಥವಾ ನಾಪತ್ತೆ ಆಗಿದ್ದಾರೋ ಗೊತ್ತಿಲ್ಲ. ಡಿಫ್ರೆನ್ಸ್ ಇದೆ ಎಸ್ಕೇಪ್ ಆಗೋದಕ್ಕೂ ನಾಪತ್ತೆ ಆಗೋದಕ್ಕೂ. ಸದ್ಯ ನವನಗರದ ಜಿಲ್ಲಾಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಮೇಲ್ನೋಟಕ್ಕೆ ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ಆಸ್ಪತ್ರೆಯಲ್ಲೇ ಬಿಟ್ಟು ಎಸ್ಕೇಪ್ ಆಗಿರೋ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲಾಸ್ಪತ್ರೆ ವೈದ್ಯ ಡಾಕ್ಟರ್ ರಜನಿ ಪಾಟೀಲ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೇ ಹಾಸ್ಪಿಟ್ಲು, ಪಾಪ ಇದೇ ನವಜಾತ ಶಿಶು ಪುಟ್ಟ ಕಂದಮ್ಮ ಈಗಷ್ಟೇ ಜಗತ್ತು ನೋಡೋದಕ್ಕೆ ಬಂದಿಳಿದಿದೆ. ಆದರೆ ತಾಯಿ ಮಾತ್ರ ಇಲ್ಲ. ಕಾರಣ ಏನು? ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ಬಿಟ್ಟೋಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಆಸ್ಪತ್ರೆಯ ವೈದ್ಯರು ಕೊಡ್ತಾ ಇದ್ದಾರೆ. ಸಂಜೆ ನಮ್ ಕಡೆ ಶಿರೂರ್ ಹಾಸ್ಪಿಟಲ್ ಅಂತ ಹೇಳಿ ಬಾಗಲಕೋಟೆ ನವನಗರದಲ್ಲಿ ಹಾಸ್ಪಿಟಲ್ ಅಲ್ಲಿ ಹೆಣ್ಮಗು ಹುಟ್ಟಿದೆ. ಅಂದ್ರೆ 9ನೇ ತಾರೀಕು ಬೆಳಿಗ್ಗೆ ಹುಟ್ಟಿದೆ. ಇಡೀ ದಿನ ಅವ್ರು ಹಾಸ್ಪಿಟಲ್ ಸಿಬ್ಬಂದಿ ಕೂಸಿನ ಆರೈಕೆ ಮಾಡಿ ಎಲ್ಲಾ ಮಾಡಿದಾರೆ. ಬಟ್ ಒಮ್ಮೆ ಅವ್ರಿಗೆ OPD ಚೀಟಿ ಮಾಡ್ಸ್ಕೊಂಬರ್ರಿ, ತಾಯಿ ಕಾರ್ಡ್ ಡೀಟೇಲ್ಸ್ ಎಲ್ಲಾ ತೊಗೊಂಬರ್ರಿ ಅಂದ್ರೆ ಆ ಕಡೆ ಕೂಸಿನ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಅವರು. ಸೊ ಒಂದೇ ದಿನ ಎಲ್ಲ ಅವ್ರು ಬರ್ತಾರೇನಂತ ನೋಡಿದ್ದಾರೆ. ಬಟ್ ಅಟೆಂಡರ್ಸ್ ಯಾರು ಬರ್ಲಾರ್ದಕ್ಕ ಗರ್ಭಿಣಿ ತಾಯಿನೂ ಕರ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಇವರು ಶಿರೂರ್ ಹಾಸ್ಪಿಟಲ್ ದವರು ಸರ್ಚ್ ಅಡಾಪ್ಷನ್ ಸೆಂಟರ್ ಅವ್ರಿಗೆ ಪೊಲೀಸ್ ಅವ್ರಿಗೆ ಮಾಹಿತಿ ಕೊಟ್ಮೇಲೆ ಅವ್ರ ಕೂಸಿನ ತಂದು ನಮ್ ಜಿಲ್ಲಾಸ್ಪತ್ರೆ NICU ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಈಗ ಕೂಸಿನ ತೂಕ 2 kg 300 ಗ್ರಾಮ್ ಇತ್ತು. ಈಗಂತೂ ಕೂಸು ಸದ್ಯಕ್ಕ ಪೌಡರ್ ಹಾಲು ಕುಡಿತಾ ಇದೆ. ಇಲ್ಲ ಬೇರೆ ತಾಯಿದವ್ರು ಯಾರಾದ್ರೂ ಸ್ವ ಇಚ್ಛೆಯಿಂದ ಕುಡಿಸ್ತಾರಂದ್ರೆ ಅದನ್ನು ತಾಯಿ ಹಾಲು ಕುಡಿತಾ ಇದೆ. ಅದು ನಾಳೆ ನೋಡ್ಕೊಂಡು ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇರ್ತಾವ, ಕಾಮನೆ ಆಗಿಲ್ಲ ಅಂದ್ರೆ ನಾಳೆ ನೋಡ್ಕೊಂಡು ಪ್ಲಾನ್ ಡಿಸ್ಚಾರ್ಜ್ ಆಯ್ತು. ವ್ಯಾಕ್ಸಿನ್ ಎಲ್ಲ ಹಾಕ್ಸ್ಕೊಂಡು